ಈಗ ವ್ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತು ನಮ್ಮ ಮನೇಲಿ ಏನೇನು ರೂಟೀನ್ ಆಗುತ್ತೆ, ಯಾವ ರೀತಿ ಬ್ಲಾಗ್ ಆಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬರ್ರಿ, ಇವತ್ತು ನಾ ಎಲ್ಲಿಗೆ ಹೊಂಟೀನಿ, ಯಾವ ರೀತಿ ತಯಾರಾಗಿದೆ ನೋಡಿರಿ. ಚೆನ್ನಾಗಿಂತಲ್ಲ, ನಾ ಎಲ್ಲಿಗೆ ಹೊಂಟೀನಿ ಅಂತ ಯಾರಾದರೂ ಗೆಸ್ ಮಾಡಿರಿ. ಯಾರಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಬರ್ರಿ, ನಾ ಎಲ್ಲಿಗೆ ಹೋಗ್ಬೇಕಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೋಡಿರಿ, ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನ್ನ ಡ್ರೆಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿರಿ. ಈ ಥರ ಹಾಕ್ಕೊಂಡಿದ್ದೀನಿ ನೋಡಿರಿ ಡ್ರೆಸ್. ಇದನ್ನು ನಮ್ಮ ಮಮ್ಮಿಯವ್ರು ಕೊಡ್ಸಿದ್ರಿ, ಅಂದರೆ ತವ್ರ ಮನೆಗೆ ಅಂತ ಹೋಗಿದ್ದಾರೆ, ಆವಾಗ ಡ್ರೆಸ್ ಕೊಡ್ಸಿದ್ರಿ. ಕಲರ್ ನಂಗೆ ಇಷ್ಟ ಆಯ್ತು ರೀ, ಹಂಗಾಗಿ ಈ ಡ್ರೆಸ್ ತೊಗೊಂಡೆ. ನಂಗೆ ಈ ಕಲರ್ ಅಂದರೆ ಭಾಳ ಇಷ್ಟ ರೀಪ್ಪ, ತೊಗೊಂಡೆ. ಜಾತ್ರೆಗೆ ಅಂತ ಹೋಗಿದ್ದೆ, ಹಂಗಾಗಿ ಮಮ್ಮಿ ಕೊಡ್ಸಿದ್ದು. ಮತ್ತೆ ಸಿಗ್ತೇನಂತ ನೋಡ್ರಿ. ನಾ ಇಷ್ಟು ಬ್ಯಾಗ್ ತೊಗೊಂಡೇನಿ ರೀ. ಹುಡುಗರು ಸ್ವೆಟ್ರ್ ತಂದಿರ್ತೈತಲ್ಲ ರೀ, ಹಾಗಾಗಿ ಚಾರ್ಜರ್ ತೊಗೊಂಡಿನಿ. ನಮ್ಗೇನು ಬೇಕಲ್ಲ ಇದ್ರಾಗ ಐಟಮ್ಸ್ ತೊಗೊಂಡಿನಿ. ಇದು ನನ್ನ ವೆನಿಟಿ ಬ್ಯಾಗ್ ನೋಡ್ರಿಪ್ಪ. ನನ್ನ ಮೇಕಪ್ ಸೆಟ್ಟು ಮತ್ತು ನನಗೇನಾದ್ರು ದುಡ್ಡಿದ್ರು ಇದರಲ್ಲಿ ಹಾಕ್ಕೊಂಡು ಹೋಗ್ತೀನಿ. ನೋಡಿರಿ, ನನ್ನ ಮಗ ರೆಡಿಯಾಗಿ ಮುಲ್ಕೊಂಡಲ್ಲ ನೋಡ್ರಿ, ಯಾವ ರೀತಿ ಮುಕ್ಕೊಂಡಾನಂತೇಳಿ ರೆಡಿ ಮಾಡೀನಿ ರೀ. ಅವನ್ನ ರೆಡಿಯಾಗಿ ನಿಂತು ಬಂದ ನನ್ನ ಮಲಗಿಸೀನಿ ನೋಡ್ರಿ. ಈಗ ಬರ್ಲೆ, ನಾ ಹಿಂಗಾದ ಬರ್ತೀನಿ, ಹಿಂಗಾದ ಬರ್ರಿ ನೀ ಬಾಲ ನಡಿ. ಶನಿವಾರ ನೋಡ್ರಿ, ನಮ್ಮ ಮನ್ಯಾಗ ಅಲ್ಲೆಲ್ಲ ಹಿಂಗೆ ಚೆಕ್ ಮಾಡತ್ತಾರೆ ನೋಡ್ರಿಪ್ಪ. ಯಾವಾಗ ಬರ್ತಿರ್ತಾರೆ ನಾನು ಚೆಕ್ ಮಾಡ್ತೇವೆ. ಹಿಂಗಾಗಿ ನಾನು ಶನಿವಾರ ಬರ್ತೀನಿ. ಹಾಲು ಕೊಟ್ಬೇಡ್ರಿ, ಹಚ್ಕೊಂಡ ಮಗ್ಳು ಕೊಡ್ತೇನೆ ನೋಡು. ಎಲ್ಲಿ ಮಾಲಿಂಪುರ ಮೇಲೆ ಅದಗುನು ಇವಾಗ ಒಳಗಿನ ರೋಡ್ ಬೇಡ ರೀ. ಏಪ್ಪ ಕೊಡ್ತೀನಿ ನಡ್ಯಾಕೋ, ಹಿಂಗ್ಯಾಕಾರ ಮಾಡತ್ತದಿ. 5,000 ಕೊಡಂಗಿಲ್ಲ ಅಂತೇಳಿ ಇದು ಮಾಡಿದ್ರೆ ಇನ್ನು 4,000 ರೂಪಾಯಿ ಫೋನ್ ಪೇ ಮಾಡ್ತೀನಿ. ನನಗೆ 2 ಹೋಂತ ತಂದು ಕೊಡ್ಬೇಕು ನೀ. ಯಪ್ಪ 2,000 ಅಲ್ಲಪ್ಪ, 5,000 ಒಂದು ಕೊಡ್ತೀನಿಯಪ್ಪ, 4,000 ಒಂದು ಕೊಡ್ತೀನಿ, 9,000 ರೂಪಾಯಿ ಕೊಡ್ತೀನಿಯಪ್ಪ. 9,000 ರೂಪಾಯಿದಾಗ ಹೋಂತ ಬರಂಗಿಲ್ಲ ಅಂದ್ರೆ ಹೇಳಿದಕ್ಕೆ ಆತ್ನಪ್ಪ ನಾ. ಇವ್ರು ಏನು ರೊಕ್ಕ ಅಂದ್ರೆ ಹುಳ ಬಿಡ್ತಾರ, ಬಾಯ್ ಬಿಡ್ತಾರ ನೋಡ್ರಿಪ್ಪ. ಒಟ್ಟೆ ರೊಕ್ಕ ಅಂದ್ರೆ ಏನು ತಂದಾರಿ ಸರ್ಪಾಲತ್ ಮಾತು. ಅಯ್ಯೋ ಯಪ್ಪ ನೋಡ್ರಿ, ನಾ ಹಿಂಗೆ ರೆಡಿಯಾಗಿ ಹೊಂಟದೀವಿ. ಈಗ ನಮ್ಮ ಮನೆಯವ್ರು ನೋಡ್ರಿ ಹೆಂಗೆ ನೋಡ್ತಾರೆ ನಮ್ಮ ಮನೆಯವ್ರ. ಒಟ್ಟು ವಿಡಿಯೋ ಪೈಲ ಭಾಳ ಬೇಡ ಅಂತಿದ್ರು. ಈಗ ಅವರ ಈಗ ಸ್ವಲ್ಪ ಕ್ಯಾಮ್ರಾ ಮುಂದೆ ನಿಲ್ಲಾಕಿದ್ದೇನೆ ನೋಡ್ರಿ. ನಮ್ಮನ್ನು ಬಿಟ್ಟು ನಮ್ಮ ಮನೆಯವ್ರು ಅಲ್ಲಿ ಹೋದ್ರೆ ನೋಡ್ರಿಪ್ಪ, ಏನು ಹೇಳೋದು ಅವರಿಗೆ. ಹೊಂಟಿವ್ರಿ, ಬರ್ರಿ ನಮ್ಮೂರಿಗೆ ಹೋಗೋಣ. ನಮ್ಮೂರಿಗೆ ಈಗ ಕೊಂಡ್ರೆ ಅದು ಕೇಳ್ಬೋದು ನೀವೆಲ್ಲ. ಸ್ವಲ್ಪ ಮನೆಗೆ ಪೂಜೆ ಹೋಗ್ಬೇಕು ಹಂಗಾಗಿ ಹೊಂಟಿವಿ ನೋಡ್ರಿಪ್ಪ. ನಮ್ಮ ಊರು ಏನಂತಪ್ಪ ಇದು ನಮ್ಮ ಊರು ನೋಡ್ರಿ. ಸ್ಟಾರ್ಟಿಂಗಿಂದ 3 ನಮ್ಮ ತಂಗಿ ಮಮ್ಮಿಗೆ ಹುಡುಗ ನೋಡ್ಬೇಕು ಅನ್ಸಕತ್ತ ಹೊಂಟೀವಿ. ಅಲ್ಲೆಲ್ಲ ನಮ್ಮ ತೋಟದಾಗೆಲ್ಲ ಏನು ನಾಕ್ತಾರೆ, 4 ಅಂದ್ರೆ ಊರ ಅಂತಾರೆ. ಬಟ್ ಅವ್ರಿಗೇನು ಗೊತ್ತ್ರಿ ನಮ್ಮ ಮನೆಯೊಳಗೆ ಯಾವ ರೀತಿ ಇರ್ತೈತಿ ಏನು ಅಂತೇಳಿ. ಹಂಗಾಗಿ ನನಗೂ ಸ್ವಲ್ಪ ಬೇಜಾರು ಆಗಿತ್ತು. ಬೇಜಾರು ಕಳ್ಕೊಂಡ್ರೆ ಆಯ್ತು ಅಂತೇಳಿ ನಮ್ಮೂರಿಗೆ ಹೊಂಟವ್ರಿ. ಅದು ನಮ್ಮ ಮಮ್ಮಿ ಅಂತ ಬಂದಾಗ ಕಾಲ್ ಮಾಡಿದ್ವಿ. ಖುಷಿ ಆಯ್ತು. ಊರಿಗೆ ಬಂದ್ವಿ. ನನ್ನ ಮಗ ಹುಟ್ಟಿದ್ರು ಹಾಸ್ಪಿಟಲ್ ತೋರಿಸ್ತೀನಿ ಮಗ.
ಇದ ನೋಡ್ರಿ ನಮ್ಮ ತೇಜಾಪುರದ್ದು ಇಲ್ಲೇ ಕೊರೋನಾ ಮಾತು ಬಂದೈತಿ 3ನೇ ಅಲೆ ಸ್ಟಾರ್ಟ್ ಆಗ್ಲಾ ಹಜಾರೆ ಒಳಗೆ ನನ್ನ ಮಗ ದೊಡ್ಡ ಟಿ ಶರ್ಟ್ ಮಾಡ್ಸಿದ್ದಿಲ್ಲ ಅಂತ ಎಲ್ಲರೂ ಕೇಳಿರ್ತಾರಲ್ಲ ಅಷ್ಟೇ ಇಲ್ಲಿ ನೋಡ್ರಿ ಸರ್ಕಲ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಂಗೆ ಮುಂದೆ ಕ್ರಾಸ್ ಆಗಿ ಹೋದ್ಮೇಲೆ ಹಂಗೆ ನಮ್ಮೂರು ಅಲ್ಲಿಂದ ನಮ್ಮೂರು 10 ಕಿಲೋಮೀಟ್ರ್ ಐತಿ. ಅರ್ಧ ಕಿಲೋಮೀಟ್ರ್ ಅಂತಂದರೆ ಎಡಹಳ್ಳಿ ನಮ್ಮೂರು 2 ಊರು ಮಿಕ್ಸ್ ಆಗಿದ್ದಾವೆ. ಸೊ ಕ್ರಾಸು ಅಂದರೆ ಬೇರೆ ಬೇರೆ ಕ್ರಾಸ್ ಇದಾವೆ. ಇದು ಹೋಗಿರೋದು ಎಡಹಳ್ಳಿ ಕ್ರಾಸ್, ಇಂಗ್ಳಿಗಿ ಕ್ರಾಸು ಹಿಂಗೆ ಅಂತ ಹೇಳ್ರಿ ಮೊನ್ನೆನೇ ಇದನ್ನ ಆಯ್ತು ಎಷ್ಟು ಸಲ ಬಂದಾಗಿರ್ಬೇಕು ಅಂತ ಹೇಳಿದ್ರಿ. ಅದಕ್ಕಿಂತ ಸ್ವಲ್ಪ ವಿಮಾನ ಬಸ್ಸಿಗೆ ಹೋಗ್ತಿದ್ದೀನಿ, ಅಲ್ಲಿ ಚಿನ್ನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಎಷ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಂದರೆ ನೋಡೋಕ್ಕೂ ಹೇಳ್ಕೊಂಡು ಸಾಗಿ. ಈಗ ನಮ್ಮೂರು ಕ್ಲಾಸ್ ಬಂದಿರಿ, ಅಲ್ಲಿಂದ ನಮ್ಮೂರು ಕ್ಲಾಸ್ 1 ಕಿಲೋಮೀಟ್ರ್ ಆಗುತ್ತೆ. ಕ್ರಾಸ್ ಮಾತ್ರ 1 ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ. ಬಟ್ ಊರು ಮಾತ್ರ 2 ಮಿಕ್ಸ್ ಆಗಿದ್ದಾವೆ. ಎಡಹಳ್ಳಿ ಊರು ಇಂಗ್ಳಿಗಿ ಊರು ಮಿಕ್ಸ್ ಆಗಿದ್ದಾವೆ. ಬಂದು ನೋಡ್ರಿ, ಇದು ನಮ್ಮೂರು ಕ್ರಾಸು ಅಂದರೆ ಎಡಹಳ್ಳಿ ಕ್ರಾಸು ನೋಡ್ರಿ. ಎಂಟ್ರೆನ್ಸ್ ನಮ್ಮ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಸಾಯಿಬಾಬನ ಗುಡಿ ನೋಡ್ರಿಪ್ಪ. ಅದು ನಮ್ಮ ಸ್ಟಾರ್ಟಿಂಗ್ ಇರೋದೇ ಅದು ಗುಡಿ. ಈ ಸೈಡ್ ಬಂದರೆ ನಿರ್ಪಾದೇಶ್ವರ ಗುಡಿ ಇರೋದು ಕಾಣಿಸ್ತಾ ಇರೋದು. ಇದು ನಮ್ಮ ಫೇವ್ರೆಟ್ ದೇವರು ಇದು ನಮ್ಮೂರಲ್ಲಿ. ಮರಿ ನೋಡ್ರಿ ಇದೆಲ್ಲ ಬಂದು ನೋಡ್ರಿ, ಇದು ನಮ್ಮ ತೋಟ ನೋಡ್ರಿ. ನಮ್ಮ ಮಮ್ಮಿ ಯಾವ್ದಾದ್ರು ಮೊಮ್ಮಗ ಅಂದರೆ ಅಷ್ಟೊಂದು ಪ್ರೀತಿ ಎಲ್ಲ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾರೆ ನೋಡ್ರಿ. ನೋಡತ್ತ ನೋಡು ಬೆಕ್ಕ ನೋಡತ್ ಬೇಕ ಯಾವ ಮಾಡ್ತಾರೆ ಬಾಯ್ ಅಂತ ತೆಗಿತಾರೆ. ಹಜಾರೆ ಒಳಗೆ ತಂದಿದ್ದು ನೋಡ್ಬೇ ಟಿ ಶರ್ಟ್ ಅದ. ಹಜಾರೆ ಒಳಗೆ ತಂದಿದ್ಯಾವ ರಜಿ ಪಪ್ಪ. ಎಲ್ಲಾರು ಸುಧೋನ ಹೋಲ್ತಾರತ್ತಿಲ್ಲ, ನಮ್ಮ ಆಯಂತ್ರ ಸುಧೋನ್ ಬಾರಣ ಹೋಲ್ತದ ಕರ್ಗ ಹಾಕೊಳತಿರು ನೋಡ್ರಿ. ನಮ್ಮ ತೇಜಾಪನ ಟೈಮ್ನು ಏನಾಗ್ತಾನ ನೋಡ್ರಿ. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಾಗಾಗಿ ಮಮ್ಮಿ ಬೆಂಡಿಕಾಯಿ ಆಗ್ಯಾವ ನಮ್ಮ ತೋಟದಾಗ. ಬೆಂಡಿಕಾಯಿ ಹೊರಿತನ ತಂಗಿ ಏನಾಕತ್ಲು, ಹಾಗಾಗಿ ನಾನು ಬರ್ತೀನಪ್ಪ ಅಂಥೇಳಿ ಆಕೆ ಜೊತೆ ಹೋದ್ರೆ ನೋಡ್ರಿ. ನಾನು ಮೊನ್ನೆ ಜಾತ್ರೆ ಬಂದಿನಲ್ರಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.